ಗೆಸ್ ಮಾಡೋಕ್ಕೂ ಆಯ್ತಲ್ಲ ಇದು ಏನೈತೆ ಅಂದ್ಬಿಟ್ಟು. ಯಾವ ಫೋಟೋ ಅಂತ ನನಗೆ ಈಗ ರಿಯಲೈಸ್ ಆಯ್ತು ನೋಡ್ರಿ ಮ್ಯಾಮ್. ಸುದೀಪ್ ಫಸ್ಟ್ ಪ್ಲೀಸ್ ಬಿಡಬೇಡ. ಏನಂದ್ರೆ ಇವತ್ತು ಚಿರಂತ್ ರಿಸಲ್ಟ್ ಇರೋದ್ರಿಂದ ನಾನು ಬೆಳಗ್ಗೆಯಿಂದ ತಿಂಡಿನೇ ಮಾಡಿಲ್ಲ ಗೊತ್ತಾ. ಏನ್ ಹೇಳಿಲ್ಲ, ಬೈತಿರ್ಲಿಲ್ಲ ಅಕಸ್ಮಾತ್ 58 ಬಂದ್ಬಿಡ್ರಿ ಏನೋ ಅಂತ. ಖುಷಿ ನೋಡಿ ಗೈಸ್, ಅಮ್ಮನ್ ಮುಕ್ತಲ್ ಖುಷಿ ನೋಡಿ ಗೈಸ್ ಇಲ್ಲಿ. ಖುಷಿ ನೋಡಿ, ಯಪ್ಪ ಯಪ್ಪ ಯಪ್ಪ. ಅಯ್ಯೋ 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 ಗೈಸ್ ಇಲ್ಲಿ ನೋಡಿ ಅಕ್ಕ. ಇವನ್ ಗಾಬರಿ ಬೀಳ್ಸಿದ್ ನೋಡಿ, ನಾನೇ ಗಾಬರಿ ಬೀಳ್ತದೆ ನನ್ನ ಮಗ. ಕ್ಯಾಲ್ಕುಲೇಟ್ ಮಾಡ ಗೈಸ್ ಪರ್ಸೆಂಟೇಜ್. ಏನನ್ಸ್ತೈತೆ, ಖುಷಿ ಆಯ್ತೈತಾ? ಖುಷಿ ಇನ್ನೊಂದ್ ಸ್ವಲ್ಪ ತೆಗಿಬೋದಾಗಿತ್ತ. ಅಲ್ಲಿ ನೋಡು ಇಲ್ಲಿ ಇನ್ನೊಂದ್ ಸ್ವಲ್ಪ ತೆಗ್ದಿದ್ರೆ ಎಲ್ಲರೂ ಗಿಫ್ಟ್ ಇಡ್ದಿರೋ. ಅಲ್ಲ ಕರೆಕ್ಟ್ ಅಲ್ವಾ ಅಂಕಲ್? ಇನ್ನೊಂದು 80 ಮಾರ್ಕ್ಸ್ ತೆಗ್ಬಿಟ್ಟಿದ್ರೆ ಬಂದಿರೋದೇ ಹೆಚ್ಚು ನಮ್ಗೆ. ಅಕ್ಕ ಏನನ್ಸ್ತೈತೆ ನಿಮ್ಮ ಮಗ? ಒಳ್ಳೆ ಆಮೇಲೆ ಆಮೇಲೆ ನಾನು ಪರ್ಸೆಂಟೇಜ್ಗೆ ಕಾಯ್ತಾ ಇದ್ದೀನಿ, ಕನ್ಫರ್ಮೇಶನ್ ಅಫಿಷಿಯಲಿ ಕನ್ಫರ್ಮ್ ಮಾರ್ಕ್ಸ್ ಇದು. ಮತ್ತೆ ಇನ್ನೊಂದೇನಂದ್ರೆ ಇವ್ರದ್ದು ಈ ತರ ಬಂದ್ಬಿಟ್ಟಿದೆ. ನಮ್ದು 10th ಅಲ್ಲೆಲ್ಲ ಗ್ರೀನು ಬ್ಲೂ ಆ ತರ ಬರ್ತಿತ್ತು. ಬೆಳಗ್ಗೆ ತೋರ್ಸ್ನಲ್ಲಿ ಹಾ ಅದೇ ನಾನು ಆ ತರ ಅನ್ಕೊಂಡೆ. ಇಲ್ಲಿ ನೋಡಿ ಗೈಸ್, ಲ್ಯಾಪ್ಟಾಪ್ ಅಲ್ಲಿ ಓಪನ್ ಆಯ್ತಾ? 500ಕ್ಕೆ 359. 500ಕ್ಕ ಅಲ್ಲ, ನಿಮ್ ಮಿಸ್ ಏನಾದ್ರು ಫೋನ್ ಮಾಡ್ಬಿಟ್ಟು ಬೇರೆ ಉಲ್ಟಾ ಹೇಳ್ಬಿಟ್ರೆ ಏನ್ ಮಾಡ್ತೀವಿ ಇವಾಗ? ಕುಣಿಬೇಕೀಗ, ಸರಿಯಾಗಿ ಕುಣಿಬೇಕು ಇವಾಗ. ಟಿವಿ ಆನ್ ಮಾಡು. ಇದ್ಯಾರು ಹೊಸಬ್ರು? ಕೇಳಿಸ್ತೈತೇನಾ? ಓ ಜಲ ಮಚ್ಚಿ ಎಷ್ಟು? 71. ಟೋಟಲ್ 350. ಓ 350 ಮೇಲೈತು. ಹೌದಾ? ನಿನ್ 350 ಜಾಸ್ತಿ ಐತೆ ಮಾಮ್. ಎಲ್ಲ 10 ಸ್ಟೂಡೆಂಟ್ಸ್ ಸೇರ್ಸ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಕಾಲ್ ಮಾಡ್ಬಿಟ್ಟು ಮಚ್ಚಿ ಎಷ್ಟು ಮಕ ಎಷ್ಟು 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 ಅಂತ ನಾವು ಹಂಗೆ ಕೇಳ್ತಾ ಇದ್ವಿ. ಇವಾಗ ಅವನು ಹಂಗೆ ಮಾಡ್ತಾನೆ. ಇದೀರಾ? ಬರ್ತೀನಿ ಸಂಜೆ ಪಾರ್ಟಿ ಸಂಜೆ. ಓಕೆನಾ? 300K ಪ್ಲಸ್ 10th ಫಸ್ಟ್ ಕ್ಲಾಸ್ ಪಾಸ್ ಆಗಿರೋ ಪಾರ್ಟಿ. ಓಕೆನಾ? ಓಕೆ ಡನ್. ನೈಟ್ ಫುಲ್ ಪಾರ್ಟಿ. ಮನೇಲಿ ಇವಾಗ ಇನ್ನೇನಾದ್ರು ಕಮ್ಮಿ ಮಾರ್ಕ್ಸ್ ತಂದಿರೋ ಅವ್ರ ಮಮ್ಮಿ ಫುಲ್ ಕ್ಲಾಸ್ ಟ್ಯೂಷನ್ ಮಾಸ್ಟರ್ ಇವರೇ ಟ್ಯೂಷನ್ ಮಾಸ್ಟರ್. ಫಸ್ಟ್ ಕ್ಲಾಸ್ ಅಣ್ಣ. ಒಂದ್ ತಿಂಗ್ಳು ಟ್ಯೂಷನ್ ಮಾಡಿದೆ. ನನ್ಗೆ ಏನ್ ಗೊತ್ತಾ, ಎಲ್ರಿಗೂ ಇವ್ನು ಹೇಳಿರೋದೇನಂದ್ರೆ 55 60 ಅಮ್ಮ ಪಾಸ್ ಆಗೋದೇ ಡೌಟು. ನೋಡಿದ್ರೆ 71 ತೆಗ್ದವನೆ. ಆದ್ರೆ ಇನ್ನೂ ಸ್ಕೂಲ್ ಕಡೆಯಿಂದ ಪರ್ಸೆಂಟೇಜ್ ಬರ್ಲಿ ಒಂದ್ಸಲಿ ಕೇಳಬೇಡ. 4 ಅಂಕಲ್ 75 ಹೇಳಿ. ಅವ್ನು 80 ತೆಗ್ದಿದ್ರೆ ಏನೇನೆಲ್ಲ ಗಿಫ್ಟ್ ಸಿಕ್ತಿತ್ತು. ಅಲ್ಲ 75 ತೆಗ್ದಿರೋದು ಖುಷಿ ಇಲ್ಲ. ಅದೇ 65 ತೆಗ್ದಿದ್ರೆ ಏನ್ ಹೇಳಿರೋದು? ಏನ್ ಹೇಳಿಲ್ಲ, ಬೈತಿರ್ಲಿಲ್ಲ. ಆ ಖುಷಿಗೆ ಏನಾದ್ರು ಬರ್ಬೇಕು. ಸರಿ 70 ಅಂದ್ರಿ ಕಾರ್ ಪಾರ್ಟ್ಸ್ ಆದ್ರೂ ಏನ್ ಮಾಡ್ತೀಯ? ಪಾರ್ಟ್ಸ್ ಇಟ್ಕೊಂಡು ಏನೋ ಮಾಡ್ತೀಯಾ? ಪಾರ್ಟ್ಸ್ ಇಟ್ಕೊಂಡು ಮಾರ್ಬಿಟ್ಟು ನನ್ ಮಗ. ನನ್ ಮಾತ್ ಕೇಳು, ನೀನೇನಾದ್ರು 10th ಅಲ್ಲಿ ಇವನ್ಕಿಂತ ಜಾಸ್ತಿ ತೆಗ್ದಿಲ್ಲ ಅಂದೋ ರೇಕ್ಸ್ ಆಗಿ ಬಿಸಾಕ್ಬಿಡ್ತಾರೆ, ನಿನಗೆ ಹೊಡೆದಾಕ್ಬಿಡ್ತಾರೆ. ನನ್ನ ಮಾತು ಕೇಳು, ಕರೆಕ್ಟಾಗಿ ಜಾಸ್ತಿಗೆ 90 ತೆಗ್ದ್ಬಿಟ್ಟು ಅಣ್ಣನಿಗೆ ಉರ್ಸಾಕ್ಬಿಡು ಹಿಂಗಂತಾಳೆ. ನೋಡಿದ್ರೆ 76 75 ತೆಗಿತಾಳೆ. ಏನಂಕಲ್ ಅಂಕಲ್ ನಿಮ್ ಖುಷಿಗೆ ಎಲ್ಲ ಅಂತ ತಗೊಬನ್ನಿ ಅಂಕಲ್. ನಿಮ್ಗೆ ಏನ್ ಅನ್ಸುತ್ತೆ ಮಾಡಿ ಅಂಕಲ್, ಯಾರ ಮಾತು ಕೇಳ್ಬೇಡಿ. ಖುಷಿಗೆ ಇವಾಗ ಮಾತಾಡಕ್ ಆಗ್ತಾ ಇಲ್ಲ. ಅಕಸ್ಮಾತ್ 58 ಬಂದ್ಬಿಡ್ರಿ ಏನೋ ಅಂತ. ಒಬ್ನೇ ಕುಡಿ ನನ್ ಮಾತು ಕೇಳು. ಒಬ್ನೇ ಕುಡಿ ನನ್ ಮಾತು ಕೇಳು. ಅಕ್ಕ ಕುಡಿರೇ ಅಂತೂ ಇಂತೂ ಚಿರಂತೋ. ಅಂಕಲ್ ನೋಡಿ ನಿಮ್ ಮಗ. ಯಾರಿದು? ಓ ಡ್ಯಾಡಿ, ಅಂತೂ ಇಂತೂ ಚಿರಂತೋ ಆಗ್ಬಿಟ್ಟ ಪಾಸು. ಕುಡಿ ನನ್ ಮಾತು ಕೇಳು. ಒಬ್ನೇ ಕುಡಿ.
ಕುಣ್ಯ ಜ್ವರ ಕುಣ್ಯ ಒಳ್ಳೆ ಲೈನ್ ಬರುತ್ತೆ ಆಡ 65% ಗೈಸ್ ಫೈನಲಿ ಅಫಿಷಿಯಲಿ ಅಣ್ಣಂದು ಪರ್ಸೆಂಟೇಜ್ ಬಂದ್ಬಿಟ್ಟು 65% ಅಫಿಷಿಯಲಿ. ಬಟ್ ಆದ್ರೆ ಏನ್ ಗೊತ್ತಾ, ನಂಬಿಕೆನೇ ಇರ್ಲಿಲ್ಲ. ನಾನು ನಮ್ಮ ಫ್ರೆಂಡು ಹೆಂಗ್ ತೆಗ್ದಿದ್ದೀರ ಅಂದ್ರೆ ನೋಡಿಲಿ, ಕರೆಕ್ಟ್ ಆಗಿ 70 ಕರೆಕ್ಟ್ ಆಗಿ ಹೆಂಗ್ ತೆಗ್ದಿದ್ದೀರಾ ಹಂಗೆ ತೆಗ್ದಿದ್ದೀವಿ. ಬಟ್ ಅಷ್ಟೇ ಗೈಸ್, ಏನ್ ಮಾಡಕ್ಕಾಗಲ್ಲ. ಅಂದ್ರೆ ಅವ್ನು ಇಷ್ಟು ತೆಗ್ದಿರೋದು ಹೆಚ್ಚು, ಯಾಕಂದ್ರೆ 6th 7th ಅಲ್ಲೆಲ್ಲ ಅವ್ನು ತೆಗೆದಿದ್ದೆ 45 50 ಈ ತರ. ಸದ್ಯಕ್ಕೆ ಇವಾಗ 10th 65 ತೆಗ್ದು ಖುಷಿ ವಿಚಾರ. ಖುಷಿ ನೋಡಿ ಗೈಸ್, ಅಮ್ಮನ್ ಮುಕ್ತಲ್ಲಿ ಖುಷಿ ನೋಡಿ ಗೈಸ್, ಇಲ್ಲಿ ಖುಷಿ ನೋಡಿ. ಯಪ್ಪ ಓ ಮೈ ಗಾಡ್. ಅಷ್ಟೇ ಗೈಸ್, ರಿಸಲ್ಟ್ ಎಲ್ಲ ಆಯ್ತು. ಅಮ್ಮ ಖುಷಿ ಪಟ್ರು. ಇವಾಗ ಅವರು ವಾಪಸ್ ಕೆಲ್ಸಕ್ಕೆ ಹೋಗ್ತಾರೆ. ಅಕ್ಕ ಟಾಟಾ ಬಾಯ್ ಬಾಯ್. ಅಂತೂ ಇಂತೂ ನಿಮ್ ಮಗ ಪಾಸ್ ಆಗಿದ್ದಾನೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಖುಷಿ ಆಗ್ತಾ ಇದೆ. ಪಾಸ್ ಆಗ್ತಾನೋ ಇಲ್ಲೋ ಅಂತ ಬೆಳಗ್ಗೆಯಿಂದ ಅದೇ ರಾತ್ರಿ ಎಲ್ಲ ನಿದ್ದೆ ಬರ್ತಿರ್ಲಿಲ್ಲ. ಇವಾಗ ನೆಮ್ಮದಿ ಖುಷಿ ಸಾಕು. ನಾವು ಎಕ್ಸ್ಪೆಕ್ಟ್ ಮಾಡಕ್ಕಿಂತ ಜಾಸ್ತಿನೇ ಬಂದವನೆ. ಟಾಟಾ ಬಾಯ್ ಅಕ್ಕ. ಬಾಯ್ ಬಾಯ್. ಖುಷಿಗೆ 2 ಸಲ ಕೊಟ್ಬಿಡೋರು ಅಪ್ರೂಪಕ್ಕೆ. ಅಮಾಸೆ ಏನೊಂದು ಕೊಟ್ಬಿಡಿ. ಇಲ್ಲ ಕೊಡಲ್ಲ, ನಾನು ಮುಂದೆ ಕೊಟ್ಟಿಲ್ಲಪ್ಪ ಯಾವತ್ತು. ಏನು ಟಾಟಾ ಮಾಡು. ಫೋನ್ ಎಂತಲ್ಲಿ ಏನಾದ್ರು ನೀನು ಕಮ್ಮಿ ತೆಗ್ದು ನಿಂಗೆ ಐತಿ ಓಡು. ಹಾಯ್ ಬ್ರೋ, ಹಾಯ್. ಚೆನ್ನಾಗಿದ್ದೀರಾ? ನಾನು ಸೂಪರ್ ಬ್ರೋ. ಹಾಯ್ ಬ್ರೋ, ಹಾಯ್ 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 ಹಾಯ್. ಗೈಸ್, ನಮ್ಮ ಬ್ಯೂಟಿಫುಲ್ ಸಬ್ಸ್ಕ್ರೈಬರ್ ಇವರು. ಇನ್ನೊಂದು ಏನಂದ್ರೆ, ಇವರೊಂದಿಷ್ಟು ಗಿಫ್ಟ್ ರೆಡಿ ಮಾಡ್ಕೊಂಡವ್ರೆ. ಆ ಗಿಫ್ಟ್ನ ಏನೋ ನನಗೆ, ಶರತ್ ಅವ್ರಿಗೆ, ತೇಜು ಬ್ರೋಗೆ, ಸಂಧ್ಯಾ ಅವ್ರಿಗೆ, ನಿತ್ಯಶ್ರೀ ಕೊಡೋರ್ಗೂ ಸಮಾಧಾನ ಇಲ್ಲ ಅವರಿಗೆ. ನಾನು ತೇಜು ಬ್ರೋ ಇವತ್ತು ಮೆಸೇಜ್ ಹಾಕಿದ್ರು ನನಗೆ, ಬ್ರೋ ಇವರು ಏನೋ ಲೊಕೇಶನ್ ಗಿಫ್ಟ್ ಕಳಿಸ್ಬೇಕಂತೆ. ಬ್ರೋ ಗಿಫ್ಟಲ್ಲಿ ಏನು ಬೇಡ ಬ್ರೋ, ಸಿಕ್ತಾಗ ಮಾತಾಡ್ತಾರೆ ಅದೇ ಸಾಕು ಬ್ರೋ, ಖುಷಿ ಅಂತ ಹೇಳಿದ್ದೆ. ಬಟ್ ಆದ್ರೂ ಇಲ್ಲ ಬ್ರೋ, ಅವ್ರು ಅಲ್ಲೇ ಇಲ್ಲ, ಆಲ್ಮೋಸ್ಟ್ ಇಲ್ಲಿ ಇದಾರೆ ಅಂದ್ಬಿಟ್ಟೆ. ಲೊಕೇಶನ್ ಬೇಕಂತ ಹೇಳಿದಾಗ ಕಳಿಸಿದ್ದೆ. ಬ್ರೋ ಬಂದಿದ್ದಕ್ಕೆ ಥ್ಯಾಂಕ್ ಯು. ಇಲ್ಲ, ಫೋನ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನಿಮಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಸುದ ಮಾಡಿದೆ. ಇವತ್ತು ರಿಸಲ್ಟ್ ಬ್ರೋ ಅಣ್ಣಂದು. ನಾವು ಆ ಬಿಸಿಲಿದ್ದೆ, ನನಗೆ ಗೊತ್ತಾಗಲಿಲ್ಲ ನನಗೆ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಕುತ್ಕೊಳ್ಳಿ ಆರಾಮಾಗಿ. ಕುತ್ಕೊಳ್ಳಿ ಬ್ರೋ, ಕುತ್ಕೊಳ್ಳಿ ಆರಾಮಾಗಿ. ನೀರು ಕುಡೀರಿ ಆರಾಮಾಗಿ. ಪೆಪ್ಸಿ ಇಟ್ಟ ಈ ಕಣ್ಣಾರೆ ಕಾಣಿಸ್ತು ಬಿಡೋ ಮಗ. ಇಷ್ಟ ನೀನು ಕುಡಿತೀರ ತಾನೆ? ಇದು ಕುಡಿತೀರ ತಾನೆ? ಕುಡಿತಾಂಗ ಗೈಸ್. ಜಂಕ್ ಬೇಡ, ಕುಡಿಬೇಡ, ಕೊಡು. ಜಂಕ್ ಕುಡಿಬೇಡ, ನನ್ನ ಮಾತು ಕೇಳು. ಜಂಕ್ ಅದೆಲ್ಲ ಕುಡಿಬಾರ್ದು, ತಪ್ಪದು. ಅವ್ರು ಕುಡಿಬೇಡ ಅಂದ್ರೆ ಕುಡಿಯಲ್ಲ, ಕುಡಿಬೇಡ ಅಂದ್ರೆ ನಾವು ಹೇಳಿ ಬ್ರೋ. ಬ್ರೋ ಫಸ್ಟ್ ಪ್ಲೀಸ್ ಕುಡಿಬೇಡ. ನೆನ್ನೆನು ಕುಡ್ದಮ್ಮ, ಗಳ ಅಂತ ಕುಡ್ದವನೇ. ಕುಡಿ ಬರ್ಕಣಮ್ಮ. ಯಪ್ಪ ಅಷ್ಟೇ ಕುಡಿಬೇಕಷ್ಟೇ, ಅದು ಬಿಟ್ರೆ ಏನಿಲ್ಲ. ಎಂತದ ಸಾವು ಮಾರ ನೀವು ಗೈಸ್. ಇವಾಗ ನಮಗೋಸ್ಕರ ಗಿಫ್ಟ್ ತಂದಿದ್ದಾರೆ, ಇವಾಗ ಅನ್ಬಾಕ್ಸ್ ಮಾಡೋಣ. ಓಕೆ, ನೋಡುವ ಏನ್ ಕೊಟ್ಟಿದ್ದಾರೆ, ಏನು ಎತ್ತ ಅಂದ್ಬಿಟ್ಟು. ಥ್ಯಾಂಕ್ ಯು ಬ್ರೋ, ನಮಗೋಸ್ಕರ ಒಂದು ಭರ್ಜರಿ ಗಿಫ್ಟ್ ಕೊಟ್ಟಿರೋದಕ್ಕೆ. ನನಗೆ ಗೊತ್ತಾಗ್ತಿಲ್ಲ ಗೈಸ್, ಇದ್ರೆ ಏನು ಗಿಫ್ಟ್ ಅಂತ ನಂಗೆ ಗೆಸ್ ಮಾಡಕ್ಕೆ ಆಯ್ತಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ಇದೆಲ್ಲ ಸಿಕ್ಕಾಪಟ್ಟೆ ಡವ್. ಅರ್ಥನೇ ಆಯ್ತಿಲ್ಲ ನನಗೆ, ನನ್ ಗೆಸ್ ಮಾಡೋಕ್ಕೂ ಆಯ್ತಿಲ್ಲ ಏನೈತೆ ಅಂದ್ಬಿಟ್ಟು. ಬ್ರೋ ಡವ್ ಮಾಡಬೇಕು, ಸಿಕ್ಕಾಪಟ್ಟೆ ಮಾಡೋದು. ಅದು ಚಿರುವಿಂದ ಕಲ್ತ್ಬಿಡಿ, ಒಂದು ಸ್ವಲ್ಪ ಹ್ಯಾಬಿಟ್ ಅದು. ನಿನ್ ಬಗ್ಗೆ ಫೈನಲ್ ಇವಾಗ ಅನ್ಬಾಕ್ಸ್ ಮಾಡ್ತೇನೆ. ಅನ್ಬಾಕ್ಸ್. ಒಬ್ಬೊಬ್ಬೊಬ್ಬೊಬ್ಬ ಈಗ ಅರ್ಥ ಆಯ್ತು ನಮಗೆ ಇದು ಯಾವ ಫೋಟೋ ಅಂತ. ನನಗೆ ಈಗ ರಿಯಲೈಸ್ ಆಯ್ತು ನೋಡಿ ಮ್ಯಾಮ್. ಗೈಸ್, ನಾವು ಇವರ ಫಂಕ್ಷನ್ಗೆ ಹೋಗಿದ್ವಿ. ಆ ಫಂಕ್ಷನ್ ಟೈಮಲ್ಲೇ ಇವ್ರ ಜೊತೆ ಒಂದು ಫೋಟೋ ತೊಗೊಂಡಿದ್ವಿ. ಆ ಫೋಟೋನ ನಮಗೆ ಕೊಟ್ಟಿರೋದು. ಕ್ರೇಜಿ ಅಲ್ವಾ? ನನಗೆ ಏನೋ ಇದ್ರ ಖುಷಿ ಜೊತೆಗೆ ಇದು ಖುಷಿ ಜಾಸ್ತಿ ಆಯಿತು ನನಗೆ. ಇದ್ರ ಖುಷಿ ಜಾಸ್ತಿ ಆಯ್ತು ನನಗೆ. ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ಮಾಡೋರು. ಇದು ನಾವೆಲ್ಲ ಒಟ್ಟಿಗೆ ಹೋಗ್ತಾರೆ ಟೈಮಲ್ಲಿ ರೆಸಾರ್ಟಿಗೆ. ಅವಾಗ ಇವರ ಫಂಕ್ಷನ್ಗೆ ಹೋಗ್ಬಿಟ್ಟು ಊಟ ಮಾಡಿ ಅವಾಗ ಒಂದು ಫೋಟೋ ತೊಗೊಂಡ್ವಿ. ಅವಾಗ ಫೋಟೋ ತೊಗೊಂಡಾಗ ಹಾಕ್ಸಿರೋ ಅಲ್ಲಿಗೆ ಬರಬೇಕು ಅನ್ನೋ ಕಾರಣ ಇದರಿಗೆಲ್ಲ ಇದು ಹೋಗ್ಬೇಕಾದ್ರೆ ತೇಜು ಬ್ರೋಗೆ. ಯಾಕಂದರೆ ತೇಜು ಬ್ರೋಗೆ ಹೇಳಿದ್ದೇನು ಅಂತಂದರೆ, ಬ್ರೋ ಬನ್ನಿ ಅಂತ ಅವ್ರ ಫ್ಯಾಮಿಲಿ ಫುಲ್ ಎಲ್ಲ ಕರೆದಿದ್ದೆ. ಬಟ್ ಮಿನಿಸ್ಟರ್ಸರ್ನ ಕರಿಬೇಕು ಅಂದ್ಕೊಂಡಿದ್ದೆ, ಬಟ್ ಯಾರ್ದೋ ನಂಬರ್ ಇರಲಿಲ್ಲ, ಹಂಗಾಗಿ ಯಾರಿಗೂ ಹೇಳಿರಲಿಲ್ಲ. ಆದರೆ ತೇಜು ಬ್ರೋ ಒಂದೇ ಸರಿ ಎಲ್ಲರೂ ಕರ್ಕೊಂಡು ಬಂದಾಗ ನನಗೆ ಫುಲ್ ಖುಷಿ. ನಾವು ಎಕ್ಸ್ಪೆಕ್ಟ್ ಅಂದ್ರೆ ಏನು ಗೊತ್ತಾಯ್ತು, ಹೋಗ್ತಾರೆ ಟೈಮಲ್ಲಿ ಬ್ರೋ ಇಲ್ಲೇ ನಮ್ಮ ಗೊತ್ತಿರೋ ಕಸಿನ್ ಮನೇಲಿ ಊಟ ಮಾಡ್ಕೊಂಡು ಹೋಗೋಣ, ಬನ್ನಿ ಬ್ರೋ ಅಂದ್ರೆ ಆಮೇಲೆ ರಿಯಲೈಸ್ ಆಯಿತು ಇವರ ಒಂದು ಫಂಕ್ಷನ್ಗೆ ಅಂದ್ಬಿಟ್ಟು. ಚೆನ್ನಾಗೈತೆ ಬ್ರೋ, ಥ್ಯಾಂಕ್ ಯು ಸೊ ಮಚ್, ಮಸ್ತ್ ಇದೆ. ಓಕೆ
ಸಪೋರ್ಟ್ ಮಾಡಿ ನಮ್ಮ ಬ್ರೋಗೆ. ಥ್ಯಾಂಕ್ ಯು ಕ್ರೇಜಿ. ನೈಟ್ ಹೋಗ್ತೀರಾ ಇವಾಗ ನೀವು? ಇಲ್ಲ, ನೈಟ್ ಆಗೋದಿಲ್ಲ. ಈಗ ಫಸ್ಟು ನಾನು ತಂಗಿ ಮನೆಗೆ ಹೋಗ್ಬೇಕು. ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ತಂಗಿ ಮನೆಗೆ ಹೋಗ್ಬೇಕು. ನೆಕ್ಸ್ಟ್ ಇವಾಗ ತೇಜು ಬ್ರೋ ಐತೆ, ಸಂಧ್ಯವರಿಗೆ ಐತೆ, ನೆಕ್ಸ್ಟ್ ನಿತ್ಯಶ್ರೀಗೆ. ಶರತ್ ಬ್ರೋ ಕೊಟ್ರಾ? ಇಲ್ಲ ಸದ್ಯ ಅದೇ ಶರತ್ ಬ್ರೋಗುವೆ ಮತ್ತು ನಿತೇಶ್ ಅವ್ರಿಗೂ ಒಂದೇ ಸರಿ ತೊಗೊಳ್ಬೇಕು. ಈಗ ನಿತೇಶ್ ಅವ್ರಿಗೆ ಮಂಡ್ಯ ಕೊಟ್ಬಿಟ್ಟು ಹಂಗೆ ಗುಜರಾತ್ ಹೋಗ್ಬೇಕು ಅಂತ ಇದು ಅವ್ರ ಊರಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಈಗ ಅವ್ರು ಇಲ್ಲೇ ಅವರಲ್ಲ, ಅದಕ್ಕೆ ಅವ್ರಿಗೆ ಕೊಟ್ಬಿಟ್ಟು ಒಂದೇ ಸರಿ ಸುದೀಪ್. ಓಕೆ ಸೂಪರ್. ನೆಕ್ಸ್ಟ್ ನಿತ್ಯಶ್ರೀಗೆ ಪ್ಲಾನು, ಆಮೇಲೆ ಶರತ್ಗೆ. ನಾವೆಲ್ಲ ಒಂಥರ ಒಳ್ಳೆ ಫ್ರೆಂಡ್ಸೇ, ಬಟ್ ಒಂದಿಷ್ಟು ಜನ ಅದು ಕಿವಿಗೆ ಕಣ್ಣಿಗೆ ಎಲ್ಲ ನೋಡಿ ಒಂದು ಸ್ವಲ್ಪ ಡಿಟಿ ಅಂತ ಆಯ್ತಷ್ಟೇ. ಬಟ್ ವಿ ಆರ್ ಗುಡ್ ಫ್ರೆಂಡ್ಸ್ ಎವ್ರಿ ಒನ್ ಅಷ್ಟೇ. ಥ್ಯಾಂಕ್ ಯು. ಅಷ್ಟೇ ಹಂಗೆ ಅಲ್ಲ ಬ್ರೋ, ನೋಡಿ 5 ಮುತ್ತುಗಳು ಬ್ರೋ. ನೀವು 5 ಮುತ್ತುಗಳು ಒಂದು ಸೇರಿ ಅದು ದೊಡ್ಡ ಮುತ್ತಾಗಿದೆ. ಅದು ಕರೆಕ್ಟೇ, ಚಂದ ಇದೆ ಇದು. ಗೈಸ್, ನಿನ್ನೆ ತಾನೇ ನಾನು ಫ್ರೇಮ್ಸ್ನೆಲ್ಲ ಕೌಂಟ್ ಮಾಡ್ತಿದ್ದೆ. ಓಕೆನಾ? ಟೋಟಲ್ ಎಷ್ಟು ಒಂದು 13-14 ಎಷ್ಟೋ ಮೇಲೆ ಐತೆ. ಇವಾಗ ಇನ್ನೊಂದು ಫ್ರೇಮ್ ಆ್ಯಡ್ ಆಯ್ತು ಮನೆಗೆ. ನಮಗೆ ಫ್ರೇಮ್ಗಳು ಸಿಕ್ಕಾಪಟ್ಟೆ ಆಗ್ತೈತೆ. ಅದೇ ಹೇಳ್ತಿರೋದು, ಫ್ರೇಮ್ಗಳು ಜಾಸ್ತಿ ಆಗೈತೆ. ಎಲ್ಲೆಲ್ಲರೂ ಫಿಕ್ಸ್ ಆಗ್ತಾನೆ ಇರಬೇಕು. ಒಟ್ನಲ್ಲಿ ಗೋಡೆ ಫುಲ್ ಫಿಲ್ ಮಾಡೋದು ನಾವಂತೂ ಪಕ್ಕ. ಫ್ರೇಮ್ ಮಾಡಬೇಕು ಅಂತ ಇದ್ರೆ ಫೋಟೋ ಫ್ರೇಮ್ ಮಾಡ್ತಾ ಇದ್ದೀವಿ. ಹೆವಿ ಐತೆ ನಮ್ಮ ಮನೇಲಿ. ಅಪ್ಪ ಕ್ರೇಜಿ. ಗೈಸ್, ಇನ್ನೊಂದು ವಿಷಯ ಏನಂದ್ರೆ, ಇವತ್ತು ಚಿರಂತ್ ರಿಸಲ್ಟ್ ಇರೋದ್ರಿಂದ ನಾನು ಬೆಳಗ್ಗೆಯಿಂದ ತಿಂಡಿನೇ ಮಾಡಿಲ್ಲ, ಗೊತ್ತಾ? ನನಗೇನು ಅನ್ಸ್ತಾನಿಲ್ಲ ತಿನ್ಬೇಕು ಅಂತ. ನಮ್ಮ ಅಮ್ಮನ ಕೇಳಿ ನಾನು ಯಾಕೆ ತಿಂತಲ್ಲ ಅಂತ ಗೊತ್ತಾಯ್ತಿಲ್ಲ. ಹೊಟ್ಟೆ ತುಂಬಿಟ್ಟೈತಣ. ಖುಷಿ ಆಗ್ಬಿಟ್ಟಿದ್ದೀನಿ ರಿಸಲ್ಟ್ ನೋಡಿ. ಬೆಳಗ್ಗೆನ ಏನು ತಿಂದಿಲ್ಲ. ಟೈಮ್ ಎಷ್ಟು ಗೊತ್ತಾ ಇವಾಗ? 1:30-2 ಗಂಟೆ ಹತ್ರ ಏನು ತಿಂದಿಲ್ಲ. ಇವಾಗ ನಾವು ಹೊರಗಡೆ ಕರ್ಕೊಂಡು ಹೋಗೋಣ ಅಂತಿದ್ದೆ. ಹೋಗೋಣ, ಹೊಟ್ಟೆನೇ ಹಸಿತಲ್ಲ. ಏನಕ್ಕೆ ಹಸಿತ ನನಗಂತೂ ಗೊತ್ತಾಯ್ತಿಲ್ಲ. ಹಲೋ, ಎಲ್ಲ ಏನೋ ಮಾಡ್ತಾನೆ ಚಿರು. ಮಾಮ ಇಲ್ಲೇ ಕಂದ, ಬಾರ ಇಲ್ಲಿ. ಹಲೋ ಹಲೋ ಅಣ್ಣ. ಅವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಬೇಡ ಆಯ್ತಾ? ಸರಿ ಅಣ್ಣ. ಮೆರಿಟ್ ಅಲ್ಲಿ ಬಂದಿದ್ಯಾ? ಓ, ನನ್ನ ಮಗ ಸ್ಟೇಟಸ್ ಹಾಕಿದ್ಯಾ? ಇನ್ನೇನಣ್ಣ? ಕೇಳ್ದ ಎಷ್ಟು ಅಂತ? 65 ಅಂದ. ಎಲ್ಲ ಹೇಳ್ದೆ? ಹಾಕಿಬಿಟ್ಟೆ ಇನ್ಸ್ಟಾದಲ್ಲಿ ಬಂದೈತ್ ನೋಡೋಣ ಅನ್ಬಿಟ್ಟು ಫೋಟೋನು ಕಳಿಸ್ಬಿಟ್ಟೆ. ಅವ್ನಿಗೆ ಸಪ್ರೇಟ್ ಆಗಿ ಕಳಿಸ್ತಾ? ಸ್ಟೋರಿ ಹಾಕಿಲ್ಲ? ಇಲ್ಲ. ಹಂಗಾರ ಓಕೆ. ತಲೆನೇ ಕೆಡ್ಸ್ಕೊಂಬೇಡ ಆಯ್ತಾ? ಇಂಗ್ಲಿಷ್ ಅಲ್ಲಿ ಏನದು ಅಣ್ಣ ನೀನ್ ಹೇಳಿ ಇರೋಣ. ಅದು ಖುಷಿ ಆಯ್ತು ಬಿಡು. 71 ತೆಗ್ದಿದ್ಯಾ? ಯಾವ ಮಾರ್ಕ್ಸ್ ನೋಡ್ಲಿಲ್ಲ, ಇಂಗ್ಲಿಷ್ ನೋಡ್ದೆ. ಓಕೆ ಓಕೆ. ಅಷ್ಟೇ, ಚೆನ್ನಾಗಿ ತೆಗ್ದಾನೆ ಹ್ಮ್. ನನ್ನ ಮಗನೇ. ನೆಕ್ಸ್ಟ್ ಇನ್ನ PUC ಚೆನ್ನಾಗಿ ತೆಗಿಯೋ ಅಂತ ಹೇಳೋ ಅಂದ್ರೆ ಮೆರಿಟ್ ಬಂದಿದ್ಯಾ? ಪಾಸ್ ಆದ್ರೆ ಸಾಕು. ಇವಂದು ಹೇಳ್ಕೊಡ್ತವನೆ. ಇಲ್ಲ ಎಲ್ಲಣ್ಣ. ಸರಿ ಆಯ್ತಪ್ಪ, ಕಾಲೇಜ್ ಹತ್ರ ಇದೆ, ನಾನು ಆಚೆ ಐತೆ. ಓಕೆ ಅಣ್ಣ. ಓಕೆ ಬೈ ಬಾಯ್ ಅಣ್ಣ. ಪ್ರೇಮ್ ಪಾಸ್. ಪ್ರೇಮ್ ಅಣ್ಣ 65 ಯಾ ಫಸ್ಟ್ ಕ್ಲಾಸು. ಪ್ರೇಮ್ ಏ ಕ್ವಾಲಿಫೈಡ್ ಏ ಅಂತ ಕೊಟ್ಬಿಡೋದು. ಪ್ರೇಮ್ ಸಾಕಾಗ್ಬಿಟ್ಟೆ ನಾನು. ಫಸ್ಟ್ ಕ್ಲಾಸ್ ಅಣ್ಣ. ಗೈಸ್, ಈ ಶೂ ನೋಡಿ, ಎಕ್ಸಾಕ್ಟ್ಲಿ ಸೇಮ್ ಶೂ, ಬ್ಲ್ಯಾಕ್ ಆ್ಯಂಡ್ ವೈಟ್ ನನ್ನ ಹತ್ರ ಇರೋದು. ಎಕ್ಸಾಕ್ಟ್ಲಿ ಅದು ಅಂದರೆ ಅವಾಗ ಇದು ನಮ್ಮಮ್ಮ ಇಕ್ಕೋರೆಲ್ಲ ಗೊತ್ತಿಲ್ಲ. ಸೇಮ್ ಶೂ, ಸೇಮ್ ಹಿಂಗೆ. ಅಮೆಝಾನ್ ಅವ್ರು ಫ್ಲಿಪ್ಕಾರ್ಟ್ ಕರೆಕ್ಟಾ ಬ್ರೋ? ಗೈಸ್, ಇವಾಗ ಅವರಿಬ್ಬರು ಹೊರಡ್ತಿದ್ದಾರೆ. ಅಂದರೆ ಅವರು ಫಂಕ್ಷನ್ ಇದೆ ಅಂತ, ಫಂಕ್ಷನ್ಗೆ ಹೋಗಿ ಊಟ ಮಾಡಲೇಬೇಕು. ಬನ್ನಿ ಬ್ರೋ ಊಟ ಮಾಡೋಣ ಅಂತ ಹೇಳಿದೆ. ಬಟ್ ಅವರು ಅಲ್ಲಿ ಹೋಗ್ಬೇಕು ಬ್ರೋ, ಇಲ್ಲ ಇಲ್ಲಿ ತಿಂದರೆ ಅಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಹೇಳೋರು. ಸೊ ಅದಕ್ಕೆ ಫ್ಯಾಮಿಲಿ ಅಲ್ವಾ, ಫ್ಯಾಮಿಲಿ ಫಂಕ್ಷನ್ ಅಲ್ವಾ, ಸೊ ಅದಕ್ಕೋಸ್ಕರ ಅವರು ಹೊರಡ್ತಾರೆ. ನಾನು ಅವರಿಬ್ಬರನ್ನ ಡ್ರಾಪ್ ಮಾಡಿ, ನಮ್ಮ ಚಿರು ಇವಾಗ 10th ಪಾಸ್ ಆಗಿರೋ ಖುಷಿಗೆ ಅಣ್ಣನಿಗೆ ಒಂದು ಬಿರಿಯಾನಿ ಕೊಡಿಸಿ ಎಲ್ಲ ಕೊಡಿಸಿ ವಾಪಸ್ಸು ಕರ್ಕೊಂಡು ಬರೋಣ ಬನ್ನಿ. ಬೆಳಗ್ಗೆಯಿಂದ ನಾನೇನು ತಿಂಡಿನೇ ಮಾಡಿಲ್ಲ. ಇವಾಗ ಟೈಮ್ 2 ಗಂಟೆ. ದೇವರನ್ನ ಏನು ತಿಂದಿಲ್ಲ, ಜಸ್ಟ್ ಒಂದು ಕಾಫಿ ಕುಡಿದೆ ಅಷ್ಟೇ. ಕಾಫಿ ಕುಡಿದು ಇವಾಗ ಕಾರಲ್ಲಿ ತಿನ್ನಕ್ಕಂತ ಹೋಗ್ತಿದ್ದೀನಿ. ಬಾಯ್ ಹುಷಾರು ಬ್ರೋ. ಟೇಕ್ ಕೇರ್. ಬಾಯ್ ಹುಷಾರು. ಬಾಯ್ ಬ್ರೋ. ಬಾಯ್ ಹುಷಾರು. ಥ್ಯಾಂಕ್ ಯು. ಹುಷಾರು ಬ್ರೋ. ಬಲ್ಲಿ ಮುಂದೆ ನನ್ನ ಹುಷಾರು. ಬಾಯ್ ಹುಷಾರು ಬ್ರೋ. ಟೇಕ್ ಕೇರ್. ಮೆಲ್ಲಕ್ಕೆ ಹೋಗಿ, ಹುಷಾರಾಗಿ ಹೋಗಿ. ಊರ್ ಕಡೆ ಬಂದ್ರೆ ಪಕ್ಕ ಊರಿಗೆ ಬರ್ದೇನೆ ಮಿಸ್ ಮಾಡಬೇಡಿ. ಪಕ್ಕ ಬ್ರೋ, ಮಿಸ್ ಇಲ್ಲ. ಓಕೆನಾ? ಹುಷಾರು ಬ್ರೋ. ಆಯ್ತಾ ಹಿಂದೆ? ಓಕೆ, ಎಸ್ ಟ್ರೈ ಮಾಡಿ ಬ್ರೋ. ಪಕ್ಕ ಬ್ರೋ, ಟ್ರೈ ಬೈ ಬೆಸ್ಟ್. ಓಕೆ ಗೈಸ್, ಅಲ್ಲಿ ಹಿಂದೆಗಡೆ ಟ್ರಾಫಿಕ್ಕು ನನ್ನಿಂದ ಸ್ಟಕ್ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಅವರಿಗೆ ಬಾಯ್ ಹೇಳ್ಬಿಟ್ಟೆ. ಇವಾಗ ಬನ್ನಿ ಹೋಗೋಣ ಮನೆಗೆ. ಗೈಸ್, ಫೈನಲಿ ಈ ಒಂದು ರಿಸಲ್ಟ್ ವ್ಲಾಗು ತುಂಬ ಜನ ಕಾಯ್ತಾ ಇದ್ರಿ. ಫೈನಲಿ ಅಫಿಷಿಯಲಿ ನಮ್ಮ ಚಿರು ರಿಸಲ್ಟ್ ಏನಂತ ನೀವು ನೋಡಿದ್ದೀರಾ. ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಗೆ, ಅವ್ರ ಫ್ಯಾಮಿಲಿಗೆ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಅದೇ ಇದ್ದಿದ್ದು. ಚಿರು ಎಷ್ಟು ತೆಗಿತಾನೆ ಏನೇ ಅಂತೆಲ್ಲ ನಮ್ಗೆ ಗೊತ್ತಿತ್ತು, ಮುಂಚೆನೇ ಗೊತ್ತಿತ್ತು ನಮಗೆ. ಎನಿವೇಸ್, ಅವನು ಇವಾಗ ಫೈನಲಿ 10th ಮುಗಿಸಿದ್ದಾನೆ. ಆ್ಯಂಡ್ ಅವನು ಖುಷಿಯಾಗಿರೋದೇ, ಪಾಸ್ ಆಗಿರೋ ಖುಷಿನೇ ಹೆವಿ ಖುಷಿ ಅವನಿಗೆ. ಯಾಕಂದರೆ ಅವ್ನು ಬರ್ದಿರೋದು ಅವನಿಗೆ ಗೊತ್ತಿರುತ್ತಲ್ಲ, ಎಷ್ಟೋ ತಡ ಅಂತಿದ್ದ. ಪಾಸ್ ಆಗಿರೋ ಖುಷಿಗೆ ಹೆವಿ ಜೋಶಲ್ಲಿದ್ದ. ಆ್ಯಂಡ್ ಆಮೇಲೆ ಇನ್ನೊಂದು, ಅವ್ನು ಏನೇನು ಆಸೆ ಎಲ್ಲ ಕೇಳಿದ್ನೋ ಅದನ್ನೆಲ್ಲ ಈಗಲೇ ಕೊಟ್ಬಿಟ್ರೆ ಫುಲ್ ಮೇಲೆ ಕೊಡ್ತಾನೆ. ಸ್ಟೆಪ್ ಬೈ ಸ್ಟೆಪ್ ಕೊಡೋಣ.
ಆರಾಮಾಗಿ ಮಾಡುವ. ಸದ್ಯಕ್ಕೆ ಇವಾಗ ಏನು ಬೇಡ ಅವನಿಗೆ. ಆ್ಯಂಡ್ ರಿಸಲ್ಟ್ ಬಂದಾಯಿತು, ಪಾಸ್ ಆಗೋದಾಯಿತು. ನೆಕ್ಸ್ಟ್ ಅವನು PUC ಹೋಗ್ಬೇಕು, ಅಡ್ಮಿಷನ್ ಮಾಡಿಸ್ಬೇಕು. ಅವೆಲ್ಲ ಅವರೆಲ್ಲ ಅಂದರೆ ಅಪ್ಪ ಅಮ್ಮ ಅವ್ರು ಯಾವ್ದು ಕಾಲೇಜ್ ಡಿಸೈಡ್ ಮಾಡ್ತಾರೋ ಹೋಗ್ತಾರೆ, ನೋಡೋಣ. ಆ್ಯಂಡ್ ಅದು ಇದ್ದೇ ಇರುತ್ತೆ, ಅದರಲ್ಲೇನಿಲ್ಲ. ಅವ್ನು ಯಾವ ಕಾಲೇಜ್ ಹೋಗ್ತಾನೆ ಅದನ್ನು ಹೇಳ್ತೀನಿ. ಸೊ ಫೈನಲಿ ಗೈಸ್, ಇವತ್ತಿನ ವೀಡಿಯೋ ಎಂಡ್ ಮಾಡೋ ಸಮಯ. ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಇನ್ನು ನೆಕ್ಸ್ಟ್ ವ್ಲಾಗು ಗೊತ್ತಿಲ್ಲ ಏನೇನು ಬರುತ್ತೋ, ಯಾವ ಥರ ಬರುತ್ತೋ ಅಂತ. ಐ ಆಮ್ ಜಸ್ಟ್ ಪ್ಲ್ಯಾನಿಂಗ್ ಅಷ್ಟೇ. ಇದು 1 year ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ 2 year ಕಂಪ್ಲೀಟ್ ಆಗಬೇಕು. ಹೋಪ್ ಫಾರ್ ಬೆಸ್ಟ್, ಲೆಟ್ಸ್ ಗೋ. ಆ್ಯಂಡ್ ಇನ್ನೊಂದು ಸಕ್ಕತ್ತಾಗಿದೆ, ಅದು ಈ ತಿಂಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಇತ್ತ ಅಂತ. ತುಂಬ ನಾನು ಇದು ಹೋದ ವರ್ಷನೇ ಕಾಯ್ತಿದ್ದೆ. ನಾನು ಈ ವರ್ಷ ಫೈನಲಿ ಬಂದೈತೆ. ಅದು ನಾನು ಅಂದ್ಕೊಂಡಿದ್ದ ಥರನೇ ಬಂದೈತೆ. ಅದು ಏನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಫೈನಲಿ ಕಾಯ್ತಾ ಇರಿ. ಥ್ಯಾಂಕ್ ಯು ಮಚ್ ಲವ್. ಬಾಯ್ ಗೈಸ್.